ಆದರೆ ಓವರಾಲ್ 100 ದಿನಕ್ಕೆ ಕೆಲಸ ಸಿಕ್ಕಿರ್ತಕ್ಕಂಥ ಇಡೀ ಭಾರತದಲ್ಲಿ 7% ಜನ ಇಲ್ಲ. 100 ದಿನ ಅಷ್ಟು ಈ ಕಳೆದ 10 ವರ್ಷದಿಂದ ಈ ಸರ್ಕಾರ ಬಂದ ನಂತರ 100 ದಿನದಷ್ಟು ಕೆಲಸನೇ ಕೊಟ್ಟಿಲ್ಲ. 125 ದಿನವರೆಗೆ ಮಾಡ್ತಾ ಇದ್ದಾರೆ. ಇದು ಮಾಡ್ತಕ್ಕಂಥದ್ದು ಏನಂತಂದ್ರೆ ದೊಡ್ಡ ದೊಡ್ಡ ಉದ್ಯಮೆದಾರರಿಗೆ, ಕಾಂಟ್ರಾಕ್ಟರ್ಗಳಿಗೆ ಅನುಕೂಲ ಆಗ್ತಕ್ಕಂಥ ವಾತಾವರಣ ಆಗ್ಬೋದು ಅಂತ ನನ್ನ ಒಂದು ಆ ಥರದ್ದು ನನಗೆ ಮಾಡಿರ್ತಕ್ಕಂಥ ಪ್ಲಾನ್ ನೋಡ್ತಾರೆ ಆ ಥರ ಅನಿಸ್ತಾ ಇದೆ ನನಗೆ. ಯಾಕಂದರೆ ಕಡ್ಡಾಯವಾಗಿ ಕೊಡಬೇಕು. ಅಲ್ಲಿ ಯಾವುದೇ ಸರ್ಕಾರಗಳಿಲ್ಲ, ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಸದಸ್ಯರುಗಳು, PDOಗಳು, ಸೆಕ್ರೆಟರಿಗಳು ಅವ್ರ ನೇತೃತ್ವದಲ್ಲಿ ಅವ್ರ ವಿಚಾರ ಮಾಡಿ ಕೆಲಸಗಳನ್ನ ಕೊಡ್ತಕ್ಕಂಥದ್ದನ್ನ ಇವತ್ತು ಕೇಂದ್ರದವರು ಅಲ್ಲಿ ಮೇಲೆ ನಾವು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸ್ಯಾಟಲೈಟ್ ಉಪಯೋಗಿಸಿ ರೋಡ್ ಮಾಡ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಲಿಂದ ನೋಡಿ ನಾವು ನೆರೆಗ ಕೆಲಸ ಕೊಡ್ತೀವಿ ಅಂತ ಹೇಳ್ತಕ್ಕಂಥದ್ದನ್ನ ಅದೇ ಪ್ರಧಾನಮಂತ್ರಿಯವರು ಸದನದಲ್ಲಿ ನೀವು ತೆಗ್ಗು ತೋಡಕ್ಕೆ ನನ್ನ ಜನ ಕಟ್ಟಿಕೊಂಡಿದ್ದೀರಿ ನೆರೆಗ ಅಂತ ಆ ಥರದೆಲ್ಲ ವಿರುದ್ಧ ಮಾತಾಡಿ ಇವತ್ತು ಸ್ಯಾಟಲೈಟು ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ನಾನು ಕೆಲಸವನ್ನು ಕೊಡ್ತೀನಿ ಅಂತಕ್ಕಂಥದ್ದು ಇದು ಏನು ಲೆಕ್ಕನೋ ಏನೋ ಗೊತ್ತಿಲ್ಲ. ಮಹಾತ್ಮ ಗಾಂಧಿಯವರ ಬಗ್ಗೆ ಇರತಕ್ಕಂಥ ಗೌರವ, ಪ್ರೀತಿ, ಕಾಟಚಾರಕ್ಕೆ ಮೊಸಳೆ ಕಣ್ಣೀರು ಹಾಕಿ ಅಳ್ತಕ್ಕಂಥದ್ದು, ಬಾಪು ಗೀಪು ಚರಕ ಹಿಡ್ಕೊಂಡು ಇವೆಲ್ಲ ಪಿಕ್ಚರ್ ತೋರಿಸಿರ್ತಕ್ಕಂಥದ್ದು ಇದು BJPಯ RSS ಅವ್ರ ಇಂಡಿಯನ್ ಅಜೆಂಡಾ ಇದೆ. ಅವ್ರು ಯಾವುದೇ ಕಾರಣಕ್ಕೆ ಈ ದೇಶದ ಸೆಕ್ಯುಲರ್ ಫ್ಯಾಬ್ರಿಕ್ ಬಗ್ಗೆ ಆಗಿರಲಿ ಅಥವಾ ಯಾವುದೇ ವಿಚಾರವಂತರು, ಇಡೀ ದೇಶದಲ್ಲಿ ಫಿಲಾಸಫಿಕಲ್ ವಿಚಾರವಂತರನ್ನ ಅವ್ರು ಯಾರು ನಂಬೋದೂ ಇಲ್ಲ. ಆ ವಿಚಾರದಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಇದರಿಂದ ಏನು ಅನುಕೂಲ ಆಗುತ್ತೆ, ಈಗ ಸುಮಾರು 26 ಕೋಟಿಗೂ ಹೆಚ್ಚು ನರೇಗಾದಲ್ಲಿ ಕೆಲಸ ಮಾಡತಕ್ಕಂಥ ಪ್ರತಿಯೊಬ್ಬರು ಬಡವರಿಗೆ ದೊಡ್ಡ ಪ್ರಮಾಣದಲ್ಲಿ ಅನಾನುಕೂಲ ಆಗ್ತದೆ. ಈಗ ಮಿನಿಮಮ್ ವೇಜಸ್ ಬಗ್ಗೆ ಅಲ್ಲಿ ಮಾಹಿತಿನೇ ಇಲ್ಲ. ಯಾವ ಥರದ ವೇಜಸ್ ಕೊಡಬೇಕು, ಎಷ್ಟು ವೇಜಸ್ ಕೊಡ್ತಾ ಇದ್ದಾರೆ, 360 ರೂಪಾಯಿ ಚಿಲ್ಲರೆ ಇತ್ತು, ಈಗ ಅದನ್ನು ಕಮ್ಮಿ ಮಾಡ್ತಾರೋ ಏನು, ಸೆಂಟ್ರಲ್ ಗೌರ್ಮೆಂಟ್ ಒಂದು ಫಿಕ್ಸ್ ಮಾಡುತ್ತೋ ಏನು ಕ್ಲಾರಿಟಿ ಇಲ್ಲ. ತರಾತುರಿಯಲ್ಲಿ ಮಾಡಿಬಿಟ್ಟು ಹೆಸರು ಒಂದು ಚೇಂಜ್ ಮಾಡಿಬಿಟ್ಟು ಮಹಾತ್ಮ ಗಾಂಧೀಜಿಯವನ ಹೆಸರನ್ನು ತೆಗೆದುಬಿಟ್ಟು ಈ ಪಿಕ್ಚರ್ ಓಡಿಸ್ತಾ ಇದ್ದಾರೆ. ಇದರಿಂದ ದೇಶಾದ್ಯಂತ ಪಕ್ಷಾತೀತವಾಗಿ ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳು ಆಮೇಲೆ ಇರ್ತಕ್ಕಂಥ ಕಾರ್ಡ್ ಹೋಲ್ಡರ್ಸ್ಗಳು ಇದಕ್ಕೆ ಪ್ರತಿಭಟನೆ ಮಾಡಬೇಕು, ಇದಕ್ಕೊಂದು ಸಹಕಾರ ಕೊಡಬೇಕು, ಕೂಗು ಹಾಕಬೇಕಂತಕ್ಕಂಥ ನನ್ನ ಪ್ರಯತ್ನ. ಅದೇ ಹೇಳ್ತಿರೋದು, ಈಗ AI ಮುಖಾಂತರ ಅಲ್ಲಿಂದ ಹೆಂಗ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. AI ಮುಖಾಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇವರಿಗೆ ನಾಲೆಜ್ ಇಲ್ಲ. ಇವರಿಗೆ ನಾಲೆಜ್ ಕಮ್ಮಿ ಇದೆ. ಯಾರಿಗೆ? BJP ಅವರಿಗೆ ನಾಲೆಜೇ ಕಮ್ಮಿ ಇದೆ. ಯಾಕಂದ್ರೆ ಇವ್ರು ಎಲ್ಲದಕ್ಕೂ ಬಹಳ ಬುದ್ಧಿವಂತಿಕೆ ಅಂತ ಹೇಳ್ತಕ್ಕಂಥದ್ದು. ಎಲ್ಲಾ ಸ್ಕೀಮ್ಗಳು ಕಳೆದ 11 ವರ್ಷದಿಂದ ಯಾವ ಸ್ಕೀಮ್ ಬಗ್ಗೆ ಕೇಂದ್ರದ ಒಬ್ಬ ಸಚಿವರು ಕಳೆದ 11 ವರ್ಷದಲ್ಲಿ ಕೇಂದ್ರದ ಒಬ್ಬ ಸಚಿವರು ಅವ್ರ ಇಲಾಖೆಯ ಬಗ್ಗೆ ಒಂದೆಲ್ಲ ಪ್ರೆಸ್ ಮೀಟ್ ಮಾಡಿದಾರೆ ನೋಡಿ ನೀವು. 11 ವರ್ಷದಲ್ಲಿ ಪ್ರಧಾನಮಂತ್ರಿ ಮೋದಿ ಸಾಹೇಬ್ರು ಬಿಟ್ಬಿಡ್ರೆ ಬೇಡ ಚರ್ಚೆನೆ ಬೇಡ. ಇವರು ಸಚಿವರುಗಳು ಏನಿದ್ದಾರೆ, ಇವ್ರ ಸಚಿವರುಗಳು ಇವ್ರ ಇಲಾಖೆಯ ಬಗ್ಗೆ ಇವತ್ತನ ಒಂದು ವಿವರವಾಗಿ ದೇಶಕ್ಕೆ ಜನಕ್ಕೆಲ್ಲ ತಿಳಿಸಿರ್ತಕ್ಕಂಥ ನೋಡ್ರಿ. ಅದಕ್ಕೆ ಸಂಬಂಧಪಟ್ಟದ ಸಚಿವರು ಮಾತನಾಡಂಗಿಲ್ಲ, ಮೋದಿ ಸಾಹೇಬರು ಮಾತಾಡಂಗಿಲ್ಲ. ಯಾರಿಗೆ ಕೇಳ್ಬೇಕು ಈ ದೇಶ? ಇವರಿಗೆ ಪ್ರಶ್ನೆ ಕೇಳಕ್ ಯಾರು ಇಲ್ಲೇ ಇಲ್ಲ. ಅವರೇ ಪ್ರಶ್ನೆ, ಅವರೇ ಉತ್ತರ. ಅವ್ರ ಪ್ರಶ್ನೆ ನಮಗೆ ಕೇಳೋದು, ರೂಲಿಂಗ್ ನಲ್ಲಿ ಇದ್ದು ಪ್ರಶ್ನೆ ಅಪೋಸಿಷನ್ ಕೇಳೋದು. ಆಮೇಲೆ ಪ್ರಶ್ನವ್ರಿಗೆ ಕೂಡ ಯಾರು ಫ್ರೀಡಮ್ ಇಲ್ಲ. ಆದ್ರೆ ಓವರಾಲ್ 100 ದಿನಕ್ಕೆ ಕೆಲಸ ಸಿಕ್ಕಿರ್ತಕ್ಕಂಥ ಇಡೀ ಭಾರತದಲ್ಲಿ 7% ಜನ ಇಲ್ಲ. 100 ದಿನ ಅಷ್ಟು ಈ ಕಳೆದ 10 ವರ್ಷದಿಂದ ಈ ಸರ್ಕಾರ ಬಂದ ನಂತರ 100 ದಿನದಷ್ಟು ಕೆಲಸನೇ ಕೊಟ್ಟಿಲ್ಲ. 125 ದಿನವರೆಗೆ ಮಾಡ್ತಾ ಇದ್ದಾರೆ. ಇದು ಮಾಡ್ತಕ್ಕಂಥದ್ದು ಏನಂತಂದ್ರೆ ದೊಡ್ಡ ದೊಡ್ಡ ಉದ್ಯಮೆದಾರರಿಗೆ, ಕಾಂಟ್ರಾಕ್ಟರ್ಗಳಿಗೆ ಅನುಕೂಲ ಆಗ್ತಕ್ಕಂಥ ವಾತಾವರಣ ಆಗ್ಬೋದು ಅಂತ ನನ್ನ ಒಂದು ಆ ಥರದ್ದು ನನಗೆ ಮಾಡಿರ್ತಕ್ಕಂಥ ಪ್ಲಾನ್ ನೋಡ್ತಾರೆ ಆ ಥರ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಕಡ್ಡಾಯವಾಗಿ ಕೊಡಬೇಕು. ಅಲ್ಲಿ ಯಾವುದೇ ಸರ್ಕಾರಗಳಿಲ್ಲ, ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಸದಸ್ಯರುಗಳು, PDOಗಳು, ಸೆಕ್ರೆಟರಿಗಳು ಅವ್ರ ನೇತೃತ್ವದಲ್ಲಿ ಅವ್ರ ವಿಚಾರ ಮಾಡಿ ಕೆಲಸಗಳನ್ನ ಕೊಡ್ತಕ್ಕಂಥದ್ದನ್ನ ಇವತ್ತು ಕೇಂದ್ರದವರು ಅಲ್ಲಿ ಮೇಲೆ ನಾವು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸ್ಯಾಟಲೈಟ್ ಉಪಯೋಗಿಸಿ ರೋಡ್ ಮಾಡ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಲಿಂದ ನೋಡಿ ನಾವು ನೆರೆಗ ಕೆಲಸ ಕೊಡ್ತೀವಿ ಅಂತ ಹೇಳ್ತಕ್ಕಂಥದ್ದನ್ನ ಅದೇ ಪ್ರಧಾನಮಂತ್ರಿಯವರು ಸದನದಲ್ಲಿ ನೀವು ತೆಗ್ಗು ತೋಡಕ್ಕೆ ನನ್ನ ಜನ ಕಟ್ಟಿಕೊಂಡಿದ್ದೀರಿ ನೆರೆಗ ಅಂತ ಆ ಥರದೆಲ್ಲ ವಿರುದ್ಧ ಮಾತಾಡಿ ಇವತ್ತು ಸ್ಯಾಟಲೈಟು ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ನಾನು ಕೆಲಸವನ್ನು ಕೊಡ್ತೀನಿ ಅಂತಕ್ಕಂಥದ್ದು ಇದು ಏನು ಲೆಕ್ಕನೋ ಏನೋ ಗೊತ್ತಿಲ್ಲ. ಮಹಾತ್ಮ ಗಾಂಧಿಯವರ ಬಗ್ಗೆ ಇರತಕ್ಕಂಥ ಗೌರವ, ಪ್ರೀತಿ, ಕಾಟಚಾರಕ್ಕೆ ಮೊಸಳೆ ಕಣ್ಣೀರು ಹಾಕಿ ಅಳ್ತಕ್ಕಂಥದ್ದು, ಬಾಪು ಗೀಪು ಚರಕ ಹಿಡ್ಕೊಂಡು ಇವೆಲ್ಲ ಪಿಕ್ಚರ್ ತೋರಿಸಿರ್ತಕ್ಕಂಥದ್ದು ಇದು BJPಯ RSS ಅವ್ರ ಇಂಡಿಯನ್ ಅಜೆಂಡಾ ಇದೆ. ಅವ್ರು ಯಾವುದೇ ಕಾರಣಕ್ಕೆ ಈ ದೇಶದ ಸೆಕ್ಯುಲರ್ ಫ್ಯಾಬ್ರಿಕ್ ಬಗ್ಗೆ ಆಗಿರಲಿ ಅಥವಾ ಯಾವುದೇ ವಿಚಾರವಂತರು, ಇಡೀ ದೇಶದಲ್ಲಿ ಫಿಲಾಸಫಿಕಲ್ ವಿಚಾರವಂತರನ್ನ ಅವ್ರು ಯಾರು ನಂಬೋದೂ ಇಲ್ಲ. ಆ ವಿಚಾರದಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಇದರಿಂದ ಏನು ಅನುಕೂಲ ಆಗುತ್ತೆ, ಈಗ ಸುಮಾರು 26 ಕೋಟಿಗೂ ಹೆಚ್ಚು ನರೇಗಾದಲ್ಲಿ ಕೆಲಸ ಮಾಡತಕ್ಕಂಥ ಪ್ರತಿಯೊಬ್ಬರು ಬಡವರಿಗೆ ದೊಡ್ಡ ಪ್ರಮಾಣದಲ್ಲಿ ಅನಾನುಕೂಲ ಆಗ್ತದೆ. ಈಗ ಮಿನಿಮಮ್ ವೇಜಸ್ ಬಗ್ಗೆ ಅಲ್ಲಿ ಮಾಹಿತಿನೇ ಇಲ್ಲ.
ಯಾವ ಥರದ ವೇಜಸ್ ಕೊಡಬೇಕು, ಎಷ್ಟು ವೇಜಸ್ ಕೊಡ್ತಾ ಇದ್ದಾರೆ, 360 ರೂಪಾಯಿ ಚಿಲ್ಲರೆ ಇತ್ತು, ಈಗ ಅದನ್ನು ಕಮ್ಮಿ ಮಾಡ್ತಾರೋ ಏನು, ಸೆಂಟ್ರಲ್ ಗೌರ್ಮೆಂಟ್ ಒಂದು ಫಿಕ್ಸ್ ಮಾಡುತ್ತೋ ಏನು ಕ್ಲಾರಿಟಿ ಇಲ್ಲ. ತರಾತುರಿಯಲ್ಲಿ ಮಾಡಿಬಿಟ್ಟು ಹೆಸರುವನ್ನು ಚೇಂಜ್ ಮಾಡಿಬಿಟ್ಟು ಮಹಾತ್ಮ ಗಾಂಧೀಜಿಯವನ ಹೆಸರನ್ನು ತೆಗೆದುಬಿಟ್ಟು ಈ ಪಿಕ್ಚರ್ ಓಡಿಸ್ತಾ ಇದ್ದಾರೆ. ಇದರಿಂದ ದೇಶಾದ್ಯಂತ ಪಕ್ಷಾತೀತವಾಗಿ ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳು ಆಮೇಲೆ ಇರ್ತಕ್ಕಂಥ ಕಾರ್ಡ್ ಹೋಲ್ಡರ್ಸ್ಗಳು ಇದಕ್ಕೆ ಪ್ರತಿಭಟನೆ ಮಾಡಬೇಕು, ಇದಕ್ಕೊಂದು ಸಹಕಾರ ಕೊಡಬೇಕು, ಕೂಗು ಹಾಕಬೇಕಂತಕ್ಕಂಥದ್ದು ನನ್ನ ಪ್ರಯತ್ನ. ಅದೇ ಹೇಳ್ತಿರೋದು, ಈಗ AI ಮುಖಾಂತರ ಅಲ್ಲಿಂದ ಹೆಂಗ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. AI ಮುಖಾಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇವರಿಗೆ ನಾಲೆಜ್ ಇಲ್ಲ, ಇವರಿಗೆ ನಾಲೆಜ್ ಕಮ್ಮಿ ಇದೆ. ಯಾರಿಗೆ ಬಿಜೆಪಿ ಅವರಿಗೆ ನಾಲೆಜೇ ಕಮ್ಮಿ ಇದೆ. ಯಾಕಂದ್ರೆ ಇವ್ರು ಎಲ್ಲದಕ್ಕೂ ಬಹಳ ಬುದ್ಧಿವಂತಿಕೆ ಅಂತ ಹೇಳ್ತಕ್ಕಂಥದ್ದು. ಎಲ್ಲಾ ಸ್ಕೀಮ್ಗಳು ಕಳೆದ 11 ವರ್ಷದಿಂದ ಯಾವ ಸ್ಕೀಮ್ ಬಗ್ಗೆ ಕೇಂದ್ರದ ಒಬ್ಬ ಸಚಿವರು ಕಳೆದ 11 ವರ್ಷದಲ್ಲಿ ಕೇಂದ್ರದ ಒಬ್ಬ ಸಚಿವರು ಅವ್ರ ಇಲಾಖೆ ಬಗ್ಗೆ ಒಂದೆಲ್ಲನ ಪ್ರೆಸ್ ಮೀಟ್ ಮಾಡಿದ್ದಾರೆ ನೋಡಿ ನೀವು. 11 ವರ್ಷದಲ್ಲಿ ಪ್ರಧಾನಮಂತ್ರಿ ಮೋದಿ ಸಾಹೇಬ್ರು ಬಿಟ್ಬಿಡ್ರೆ ಬೇಡ ಚರ್ಚೆನೆ ಬೇಡ. ಇವರು ಸಚಿವರುಗಳು ಏನಿದ್ದಾರೆ, ಇವ್ರ ಇಲಾಖೆ ಬಗ್ಗೆ ಇವತ್ತನ ಒಂದು ವಿವರವಾಗಿ ದೇಶಕ್ಕೆ ಜನಕ್ಕೆಲ್ಲ ತಿಳಿಸಿರ್ತಕ್ಕಂಥ ನೋಡ್ರಿ. ಅದಕ್ಕೆ ಸಂಬಂಧಪಟ್ಟದ ಸಚಿವರು ಮಾತಾಡಂಗಿಲ್ಲ, ಮೋದಿ ಸಾಹೇಬರು ಮಾತಾಡಂಗಿಲ್ಲ. ಯಾರಿಗೆ ಕೇಳ್ಬೇಕು ಈ ದೇಶ? ಇವರಿಗೆ ಪ್ರಶ್ನೆ ಕೇಳಕ್ ಯಾರು ಇಲ್ಲೇ ಇಲ್ಲ. ಅವರೇ ಪ್ರಶ್ನೆ, ಅವರೇ ಉತ್ತರ. ಅವ್ರ ಪ್ರಶ್ನೆ ನಮಗೆ ಕೇಳೋದು, ರೂಲಿಂಗ್ ನಲ್ಲಿ ಇದ್ದು ಪ್ರಶ್ನೆ ಅಪೋಸಿಷನ್ ಕೇಳೋದು. ಆಮೇಲೆ ಪ್ರಶ್ನವ್ರಿಗೆ ಕೂಡ ಅವ್ರು ಯಾರು ಫ್ರೀಡಮ್ ಇಲ್ಲ. ಆದ್ರೆ ಓವರ್ ಆಲ್ 100 ದಿನಕ್ಕೆ ಕೆಲಸ ಸಿಕ್ಕಿರ್ತಕ್ಕಂಥ ಇಡೀ ಭಾರತದಲ್ಲಿ 7% ಜನ ಇಲ್ಲ. 100 ದಿನ ಅಷ್ಟು ಈ ಕಳೆದ 10 ವರ್ಷದಿಂದ ಈ ಸರ್ಕಾರ ಬಂದ ನಂತರ 100 ದಿನದಷ್ಟು ಕೆಲಸನೇ ಕೊಟ್ಟಿಲ್ಲ. 125 ದಿನವರೆಗೆ ಮಾಡ್ತಾ ಇದ್ದಾರೆ. ಇದು ಮಾಡ್ತಕ್ಕಂಥದ್ದು ಏನಂತಂದ್ರೆ ದೊಡ್ಡ ಉದ್ದಿಮೆದಾರರಿಗೆ, ಕಾಂಟ್ರಾಕ್ಟರ್ಗಳಿಗೆ ಅನುಕೂಲ ಆಗ್ತಕ್ಕಂಥ ವಾತಾವರಣ ಆಗ್ಬೋದು ಅಂತ ನನ್ನ ಒಂದು ಆ ಥರದ್ದು ನನಗೆ ಮಾಡಿರ್ತಕ್ಕಂಥ ಪ್ಲಾನ್ ನೋಡ್ತಾರೆ ಆ ಥರ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಕಡ್ಡಾಯವಾಗಿ ಕೊಡಬೇಕು. ಅಲ್ಲಿ ಯಾವುದೇ ಸರ್ಕಾರಗಳಿಲ್ಲ, ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಸದಸ್ಯರುಗಳು, PDOಗಳು, ಸೆಕ್ರೆಟರಿಗಳು ಅವ್ರ ನೇತೃತ್ವದಲ್ಲಿ ಅವ್ರ ವಿಚಾರ ಮಾಡಿ ಕೆಲಸಗಳನ್ನ ಕೊಡ್ತಕ್ಕಂಥದ್ದನ್ನ ಇವತ್ತು ಕೇಂದ್ರದವರು ಅಲ್ಲಿ ಮೇಲೆ ನಾವು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸ್ಯಾಟಲೈಟ್ ಉಪಯೋಗಿಸಿ ರೋಡ್ ಮಾಡ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಲಿಂದ ನೋಡಿ ನಾವು ನರೇಗಾ ಕೆಲಸ ಕೊಡ್ತೀವಿ ಅಂತ ಹೇಳ್ತಕ್ಕಂಥದ್ದನ್ನ ಅದೇ ಪ್ರಧಾನಮಂತ್ರಿಯವರು ಸದನದಲ್ಲಿ ನೀವು ತೆಗ್ಗು ತೋಡಕ್ಕೆ ನನ್ನ ಜನ ಕಟ್ಟಿಕೊಂಡಿದ್ದೀರಿ ನರೇಗಾ ಅಂತ ಆ ಥರದೆಲ್ಲ ವಿರುದ್ಧ ಮಾತಾಡಿ ಇವತ್ತು ಸ್ಯಾಟಲೈಟು ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ನಾನು ಕೆಲಸವನ್ನು ಕೊಡ್ತೀನಿ ಅಂತಕ್ಕಂಥದ್ದು ಇದು ಏನು ಲೆಕ್ಕನೋ ಏನೋ ಗೊತ್ತಿಲ್ಲ. ಮಹಾತ್ಮ ಗಾಂಧಿಯವರ ಬಗ್ಗೆ ಇರತಕ್ಕಂಥ ಗೌರವ, ಪ್ರೀತಿ, ಕಾಟಚಾರಕ್ಕೆ ಮೊಸಳೆ ಕಣ್ಣೀರು ಹಾಕಿ ಅಳ್ತಕ್ಕಂಥದ್ದು, ಬಾಪು ಗೀಪು ಚರಕ ಹಿಡ್ಕೊಂಡು ಇವೆಲ್ಲ ಪಿಕ್ಚರ್ ತೋರಿಸಿರ್ತಕ್ಕಂಥದ್ದು ಇದು ಬಿಜೆಪಿಯ RSS ಅವ್ರ ನಿಡನ್ ಅಜೆಂಡಾ ಇದೆ. ಅವ್ರು ಯಾವುದೇ ಕಾರಣಕ್ಕೆ ಈ ದೇಶದ ಸೆಕ್ಯುಲರ್ ಫ್ಯಾಬ್ರಿಕ್ ಬಗ್ಗೆ ಆಗಿರಲಿ ಅಥವಾ ಯಾವುದೇ ವಿಚಾರವಂತರು, ಇಡೀ ದೇಶದಲ್ಲಿ ಫಿಲಾಸಫಿಕಲ್ ವಿಚಾರವಂತರನ್ನ ಅವ್ರು ಯಾರು ನಂಬೋದೂ ಇಲ್ಲ. ಆ ವಿಚಾರದಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಇದರಿಂದ ಏನು ಅನುಕೂಲ ಆಗುತ್ತೆ, ಈಗ ಸುಮಾರು 26 ಕೋಟಿಗೂ ಹೆಚ್ಚು ನರೇಗಾದಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಬಡವರಿಗೆ ದೊಡ್ಡ ಪ್ರಮಾಣದಲ್ಲಿ ಅನಾನುಕೂಲ ಆಗ್ತದೆ. ಈಗ ಮಿನಿಮಮ್ ವೇಜಸ್ ಬಗ್ಗೆ ಅಲ್ಲಿ ಮಾಹಿತಿನೇ ಇಲ್ಲ. ಯಾವ ಥರದ ವೇಜಸ್ ಕೊಡಬೇಕು, ಎಷ್ಟು ವೇಜಸ್ ಕೊಡ್ತಾ ಇದ್ದಾರೆ, 360 ರೂಪಾಯಿ ಚಿಲ್ಲರೆ ಇತ್ತು, ಈಗ ಅದನ್ನು ಕಮ್ಮಿ ಮಾಡ್ತಾರೋ ಏನು, ಸೆಂಟ್ರಲ್ ಗೌರ್ಮೆಂಟ್ ಒಂದು ಫಿಕ್ಸ್ ಮಾಡುತ್ತೋ ಏನು ಕ್ಲಾರಿಟಿ ಇಲ್ಲ. ತರಾತುರಿಯಲ್ಲಿ ಮಾಡಿಬಿಟ್ಟು ಹೆಸರುವನ್ನು ಚೇಂಜ್ ಮಾಡಿಬಿಟ್ಟು ಮಹಾತ್ಮ ಗಾಂಧೀಜಿಯವನ ಹೆಸರನ್ನು ತೆಗೆದುಬಿಟ್ಟು ಈ ಪಿಕ್ಚರ್ ಓಡಿಸ್ತಾ ಇದ್ದಾರೆ. ಇದರಿಂದ ದೇಶಾದ್ಯಂತ ಪಕ್ಷಾತೀತವಾಗಿ ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳು ಆಮೇಲೆ ಇರ್ತಕ್ಕಂಥ ಕಾರ್ಡ್ ಹೋಲ್ಡರ್ಸ್ಗಳು ಇದಕ್ಕೆ ಪ್ರತಿಭಟನೆ ಮಾಡಬೇಕು, ಇದಕ್ಕೊಂದು ಸಹಕಾರ ಕೊಡಬೇಕು, ಕೂಗು ಹಾಕಬೇಕಂತಕ್ಕಂಥದ್ದು ನನ್ನ ಪ್ರಯತ್ನ. ಅದೇ ಹೇಳ್ತಿರೋದು, ಈಗ AI ಮುಖಾಂತರ ಅಲ್ಲಿಂದ ಹೆಂಗ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. AI ಮುಖಾಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇವರಿಗೆ ನಾಲೆಜ್ ಇಲ್ಲ, ಇವರಿಗೆ ನಾಲೆಜ್ ಕಮ್ಮಿ ಇದೆ. ಯಾರಿಗೆ ಬಿಜೆಪಿ ಅವರಿಗೆ ನಾಲೆಜೇ ಕಮ್ಮಿ ಇದೆ. ಯಾಕಂದ್ರೆ ಇವ್ರು ಎಲ್ಲದಕ್ಕೂ ಬಹಳ ಬುದ್ಧಿವಂತಿಕೆ ಅಂತ ಹೇಳ್ತಕ್ಕಂಥದ್ದು. ಎಲ್ಲಾ ಸ್ಕೀಮ್ಗಳು ಕಳೆದ 11 ವರ್ಷದಿಂದ ಯಾವ ಸ್ಕೀಮ್ ಬಗ್ಗೆ ಕೇಂದ್ರದ ಒಬ್ಬ ಸಚಿವರು ಕಳೆದ 11 ವರ್ಷದಲ್ಲಿ ಕೇಂದ್ರದ ಒಬ್ಬ ಸಚಿವರು ಅವ್ರ ಇಲಾಖೆ ಬಗ್ಗೆ ಒಂದೆಲ್ಲನ ಪ್ರೆಸ್ ಮೀಟ್ ಮಾಡಿದ್ದಾರೆ ನೋಡಿ ನೀವು. 11 ವರ್ಷದಲ್ಲಿ ಪ್ರಧಾನಮಂತ್ರಿ ಮೋದಿ ಸಾಹೇಬ್ರು ಬಿಟ್ಬಿಡ್ರೆ ಬೇಡ ಚರ್ಚೆನೆ ಬೇಡ. ಇವರು ಸಚಿವರುಗಳು ಏನಿದ್ದಾರೆ, ಇವ್ರ ಇಲಾಖೆ ಬಗ್ಗೆ ಇವತ್ತನ ಒಂದು ವಿವರವಾಗಿ ದೇಶಕ್ಕೆ ಜನಕ್ಕೆಲ್ಲ ತಿಳಿಸಿರ್ತಕ್ಕಂಥ ನೋಡ್ರಿ. ಅದಕ್ಕೆ ಸಂಬಂಧಪಟ್ಟದ ಸಚಿವರು ಮಾತಾಡಂಗಿಲ್ಲ, ಮೋದಿ ಸಾಹೇಬರು ಮಾತಾಡಂಗಿಲ್ಲ. ಯಾರಿಗೆ ಕೇಳ್ಬೇಕು ಈ ದೇಶ? ಇವರಿಗೆ ಪ್ರಶ್ನೆ ಕೇಳಕ್ ಯಾರು ಇಲ್ಲೇ ಇಲ್ಲ. ಅವರೇ ಪ್ರಶ್ನೆ, ಅವರೇ ಉತ್ತರ. ಅವ್ರ ಪ್ರಶ್ನೆ ನಮಗೆ ಕೇಳೋದು, ರೂಲಿಂಗ್ ನಲ್ಲಿ ಇದ್ದು ಪ್ರಶ್ನೆ ಅಪೋಸಿಷನ್ ಕೇಳೋದು. ಆಮೇಲೆ ಪ್ರಶ್ನವ್ರಿಗೆ ಕೂಡ ಅವ್ರು ಯಾರು ಫ್ರೀಡಮ್ ಇಲ್ಲ.